ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ವಿಕ್ ಸಾಲ್ಟ್ ಪ್ರಾಬ್ಲಮ್ ನ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ನಮಗೆ ಆ ಪ್ರಾಬ್ಲಮ್ ಕನ್ಫ್ಯೂಸ್ ಆಗುತ್ತೆ, ಟಫ್ ಆಗಿದೆ ಅಂತ ಅನ್ಕೊಂತಾರೆ. ಏನೂ ಇಲ್ಲ, ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಈ ವಿಡಿಯೋನ ನೋಡಿ, ನೆಕ್ಸ್ಟ್ ಏನ್ ಮಾಡಿ ಒಂದ್ಸಲಿ ಬುಕ್ ನ ಕ್ಲೋಸ್ ಮಾಡಿ ಸೇಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. ಬರ್ಲಿಲ್ಲ ಅಂದ್ರೆ ಇನ್ನೊಂದ್ಸಲಿ ನೋಡೋಣ, ಅವಾಗ ಪಕ್ಕ ಬಂದೇ ಬರುತ್ತೆ. ಯಾವ ಪ್ರಾಬ್ಲಮ್ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಸ್ಟೆಪ್ ಏನು, ಮೊದಲನೇ ಎಲಿಮೆಂಟ್ ಏನಿರುತ್ತೆ ಅದನ್ನ ಪಿವೋಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ನಮ್ಮ ಪಿವೋಟ್ ವ್ಯಾಲ್ಯೂ ಏನಾಯ್ತು, ಪಿವೋಟ್ ಇಸ್ ಈಕ್ವಲ್ ಟು 50. ಸೊ 50 ನಮ್ಮ ಮೊದಲನೇ ಎಲಿಮೆಂಟ್ ಅನ್ನ ನಾವು ಪಿವೋಟ್ ಅಂತ ಕನ್ಸಿಡರ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಅದೇ ಪೊಸಿಷನ್ ಅಲ್ಲಿ ಸ್ಟಾರ್ಟಿಂಗ್ ಪೊಸಿಷನ್ ಅಲ್ಲೇ ಸ್ಟಾರ್ಟ್ ಅಂತ ಒಂದು ಹೆಡ್ ಅನ್ನ ಕೊಡಬೇಕು, ಸ್ಟಾರ್ಟ್ ಹೆಡ್. ನೆಕ್ಸ್ಟ್ ಕೊನೆ ಎಲಿಮೆಂಟ್ಗೆ ಎಂಡ್ ಎಂಡ್. ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ, ಐ ಜೆ ಅಂತಾನು ಕೊಡ್ತಾರೆ. ನಾನು ಸ್ಟಾರ್ಟ್ ಎಂಡ್ ಅಂತ ಕೊಟ್ಟಿದ್ದೀನಿ, ಯಾಕೆ ಕನ್ಫ್ಯೂಷನ್ ಆಗಲ್ಲ. ಐ ಜೆ ಅಂತ ಕೊಟ್ರೆ ಕನ್ಫ್ಯೂಷನ್ ಆಗೇ ಆಗುತ್ತೆ, ಸ್ಟಾರ್ಟ್ ಮತ್ತೆ ಎಂಡ್ ಅಂತ ಕೊಟ್ರೆ ಕನ್ಫ್ಯೂಷನ್ ಆಗಲ್ಲ. ಈಗ ಈ ಸ್ಟಾರ್ಟ್ ಏನ್ ಮಾಡುತ್ತೆ, ಬಲ್ಗಡೆ ನೋಡ್ತಾ ಬರುತ್ತೆ, ಒಂದೊಂದೇ ಎಲಿಮೆಂಟ್. ಅದು ಎಲ್ಲಿ ಸ್ಟಾಪ್ ಆಗುತ್ತೆ ಅಂತ ನೋಡ್ಬೇಕು. ಸೊ ಸ್ಟಾರ್ಟ್ ಎಲ್ಲಿ ಸ್ಟಾಪ್ ಆಗುತ್ತೆ ಅಂತಂದ್ರೆ, ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಗ್ರೇಟರ್ ದನ್ ದಿ ಪಿವೋಟ್. ಅಂದ್ರೆ ಗ್ರೇಟರ್ ದನ್ 50 ಸಿಕ್ಕಿದ್ರೆ ಅದು ಅಲ್ಲಿ ನಿಲ್ಲುತ್ತೆ, ಗ್ರೇಟರ್ ದನ್ ಪಿವೋಟ್. ಸೊ ಇಲ್ಲಿ ಪಿವೋಟ್ ವ್ಯಾಲ್ಯೂ ಏನು 50. ಸೊ ಗ್ರೇಟರ್ ದನ್ 50 ಸಿಕ್ಕಿದ್ರೆ ಸ್ಟಾರ್ಟ್ ನಿಲ್ಲುತ್ತೆ. ಅದೇ ರೀತಿ ಎಂಡ್ ಎಲ್ಲಿ ನಿಲ್ಲುತ್ತೆ, ಎಂಡ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಲೆಸ್ ದನ್ ಆರ್ ಈಕ್ವಲ್ ಟು ಪಿವೋಟ್. ಅದಕ್ಕೇನಾದ್ರೂ ಲೆಸ್ ದನ್ ಆರ್ ಈಕ್ವಲ್ ಟು ಅಂದ್ರೆ 50 ಸಿಕ್ಕಿದ್ರು ನಿಂತ್ಕೊಳ್ಳುತ್ತೆ. ಇದು ಎಂಡ್ ಈ ಕಡೆಯಿಂದ ಈ ಕಡೆ ಬರ್ತಾ ಹೋಗುತ್ತೆ, ಒಂದೊಂದು ಎಲಿಮೆಂಟ್ಸ್ ಲೆಫ್ಟ್ ಸೈಡಿಗೆ ಬರುತ್ತೆ. ಈ ಸ್ಟಾರ್ಟ್ ರೈಟ್ ಸೈಡಿಗೆ ಹೋಗ್ತಾ ಹೋಗುತ್ತೆ. ಎಲ್ಲಿ ನಿಲ್ಲುತ್ತೆ, ಲೆಸ್ ದೆನ್ 50 ಅಥವಾ ಈಕ್ವಲ್ ಟು 50 ಏನಾದರೂ ಸಿಕ್ಕಿದ್ರೆ ಎಂಡ್ ನಿಲ್ಲುತ್ತೆ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 50. ಸೊ ಇವಾಗ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ನೋಡಿ, ಮೊದಲನೇ ಎಲಿಮೆಂಟ್ ಏನು, ಸ್ಟಾರ್ಟ್. ಸ್ಟಾರ್ಟ್ ಏನ್ ಮಾಡುತ್ತೆ, ಈ ಕಡೆ ಬಲಗಡೆ ನೋಡ್ತಾ ಹೋಗುತ್ತೆ. ಎಲ್ಲಿ ಸ್ಟಾಪ್ ಆಗುತ್ತೆ, ಗ್ರೇಟರ್ ದೆನ್ ಪಿವೋಟ್, ದಟ್ ಈಸ್ ಗ್ರೇಟರ್ ದೆನ್ 50. ಸೊ 30 50ಕ್ಕಿಂತ ದೊಡ್ಡದಲ್ಲ, ಸೊ ಬಲಗಡೆ ಹೋಗುತ್ತೆ. 10 is not more than 50, so it will go right side. 90 is greater than 50. ಸೊ ಏನ್ ಮಾಡ್ತು, ಸ್ಟಾರ್ಟ್ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಇಲ್ಲಿ ಬಂದು ನಿಂತ್ಕೊಂಡು. ನೆಕ್ಸ್ಟ್ ಎಂಡ್ ಏನ್ ಮಾಡುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು 50 ಇದ್ರೆ ನಿಲ್ಲುತ್ತೆ. 70 50ಗಿಂತ ಚಿಕ್ಕದಾ, ಇಲ್ಲ. ನೆಕ್ಸ್ಟ್ 40, ಹೌದು 40 50ಗಿಂತ ಚಿಕ್ಕದು. ಸೊ ಏನ್ ಮಾಡುತ್ತೆ, ಎಂಡ್ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಇವಾಗ ಇಷ್ಟ ತನಕ ಏನ್ ಮಾಡಿದ್ವಿ, ಸ್ಟಾರ್ಟ್ ನ ಇಲ್ಲಿ ಗ್ರೇಟರ್ ದನ್ ಎಲಿಮೆಂಟ್ ಗೆ ತಗೊಂಡ್ಬಂದು ನಿಲ್ಸಿದ್ವಿ, ಎಂಡ್ ನ ಲೆಸ್ ದನ್ ಎಲಿಮೆಂಟ್ ಗೆ ತಗೊಂಡ್ಬಂದು ನಿಲ್ಸಿದ್ವಿ. ಇವಾಗ ಏನ್ ಮಾಡ್ಬೇಕು, ಇವೆರಡರ ಎಲಿಮೆಂಟ್ ಸ್ಟಾರ್ಟ್ ಮತ್ತೆ ಎಂಡಿನ ಎಲಿಮೆಂಟ್ ನ ಸ್ವ್ಯಾಪ್ ಮಾಡಿ. 40 ನ 90 ಪ್ಲೇಸಿಗೆ ಬರೀರಿ, 90 ನ 40 ಪ್ಲೇಸಿಗೆ ಬರೀರಿ. 50 ಹಾಗೆ ಸೇಮ್ ಉಳ್ಕೊಳ್ಳುತ್ತೆ, 30 ಹಾಗೆ ಉಳಿಯುತ್ತೆ, 10 will be same, 90 will go to 40 place, 40 will come to 90 place. So 40, 80, 20, 90 and 70. ನಾವೇನ್ ಮಾಡಬೇಕು, ಕೇವಲ ನಂಬರ್ಗಳನ್ನ ಮಾತ್ರ ಸ್ವ್ಯಾಪ್ ಮಾಡ್ಬೇಕಂದ್ರೆ ಎಕ್ಸ್ಚೇಂಜ್ ಮಾಡಬೇಕು. ಸ್ಟಾರ್ಟ್ ಮತ್ತೆ ಎಂಡ್ ಅದೇ ಪ್ಲೇಸ್ ಅಲ್ಲಿ ಇರುತ್ತೆ. ಸೊ ಸ್ಟಾರ್ಟ್ ಇಲ್ಲಿರುತ್ತೆ, ನೆಕ್ಸ್ಟ್ ಎಂಡ್ ಇಲ್ಲಿರುತ್ತೆ. ಈಗ ಮತ್ತೆ ಸೇಮ್ ಅಪ್ಲೈ ಮಾಡಿ. ಸ್ಟಾರ್ಟ್ ಇಲ್ಲಿದೆ, ಸ್ಟಾರ್ಟ್ ಎಲ್ಲೋಗಿ ನಿಲ್ಬೇಕು, ಗ್ರೇಟರ್ ದನ್ 50 ಹೋಗಿ ನಿಂತ್ಕೋಬೇಕು, ಯಾಕಂದ್ರೆ 50 ಪಿವೋಟ್. ಸೊ 40 50ಕ್ಕಿಂತ ದೊಡ್ಡದಲ್ಲ. ನೆಕ್ಸ್ಟ್ ಬಲಗಡೆ ಜಂಪ್ ಆಗುತ್ತೆ, 80 50ಕ್ಕಿಂತ ದೊಡ್ಡದು, ಮೋರ್ ದನ್ 50. ಸೊ ಮೈ ಸ್ಟಾರ್ಟ್ ವಿಲ್ ಸ್ಟಾಪ್ ಇಯರ್. ಸೊ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು ನನಗೆ. ನೆಕ್ಸ್ಟ್ ಎಂಡ್ ಕೂಡ ಅದೇ ರೀತಿ. ಸೊ 90 ಈಸ್ ನಾಟ್ ಲೆಸ್ ದೆನ್ 50. ಏನಾಗಿರ್ಬೇಕು, ಲೆಸ್ ದೆನ್ ಆರ್ ಈಕ್ವಲ್ ಟು 50 ಆಗಿರ್ಬೇಕು ಎಂಡ್ ನಿಲ್ಬೇಕು ಅಂದ್ರೆ. ಸೊ 20 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 50. ಸೊ ಕರೆಕ್ಟ್. ಸೊ ಏನಾಗುತ್ತೆ, ಇಲ್ಲಿಗೆ ಬಂದು ಎಂಡ್ ನಿಲ್ಲುತ್ತೆ 20. ಸೇಮ್ ಸ್ಟೆಪ್ ಏನು, 20 ಮತ್ತೆ 80 ನ ಸ್ವ್ಯಾಪ್ ಮಾಡಿ, ಜಸ್ಟ್ ನಂಬರ್ಸ್ ನ. 50 ಸೇಮ್ ಇರುತ್ತೆ, 30 ವಿಲ್ ಬಿ ಸೇಮ್, 10 ವಿಲ್ ಬಿ ಸೇಮ್, 40 ವಿಲ್ ಬಿ ಸೇಮ್, 20 ವಿಲ್ ಬಿ ಅಟ್ ದಿ ಪ್ಲೇಸ್ ಆಫ್ 80 and 80 ವಿಲ್ ಬಿ ಅಟ್ ದ ಪ್ಲೇಸ್ ಆಫ್ 20. 90, 70. ಕೇವಲ ನಂಬರ್ ಅಥವಾ ಎಲಿಮೆಂಟ್ ಗಳನ್ನ ಮಾತ್ರ ಚೇಂಜ್ ಮಾಡಬೇಕು, ಅದರ ಸ್ಟಾರ್ಟ್ ಮತ್ತೆ ಎಂಡ್ ಅದೇ ಪೊಸಿಷನ್ ಅಲ್ಲಿ ಇರಬೇಕು. ಸೊ ಸ್ಟಾರ್ಟ್ ಇಲ್ಲೇ ಇರುತ್ತೆ ಮತ್ತೆ ಎಂಡ್ ಇಲ್ಲೇ ಇರುತ್ತೆ. ಈಗ ಮತ್ತೆ ಅಪ್ಲೈ ಮಾಡಿ.
ಸೊ 50ಗಿನ್ನ ಜಾಸ್ತಿ ಇದ್ರೆ ಸ್ಟಾರ್ಟ್ ಹೋಗಿ ನಿಲ್ಲುತ್ತೆ. 20 50ಗಿನ್ನ ದೊಡ್ಡದಲ್ಲ, ಸೊ ಬಲಗಡೆ ಹೋಯ್ತು. 80 20ಗಿನ್ನ ದೊಡ್ಡದು, ಸೊ ಸ್ಟಾರ್ಟ್ ಇಲ್ಲಿ ಬಂದು ನಿಂತ್ಕೊಂತು. ಸ್ಟಾರ್ಟ್ ಏನಾಯ್ತು ಇಲ್ಲಿ ಬಂದು ನಿಂತ್ಕೊಂತು ಅಂದ್ರೆ 80ಗೆ. ನೆಕ್ಸ್ಟ್ 80 ಇಲ್ಲಿದೆ, ಎಂಡ್ ವ್ಯಾಲ್ಯೂ ಸ್ಟಾಪ್ ಆಗಬೇಕು ಅಂದ್ರೆ ಏನಾಗಬೇಕು, ಲೆಸ್ ದೆನ್ ಪಿವೋಟ್ ಅಂದ್ರೆ ಲೆಸ್ ದೆನ್ 50 ಆಗಬೇಕು. ಸೊ 80 ಚೆಕ್ ಮಾಡುತ್ತೆ, 80 50ಗಿನ್ನ ಚಿಕ್ಕದಾ ಅಲ್ಲ, ಸೊ ಲೆಫ್ಟ್ ಸೈಡ್ ಬರುತ್ತೆ. 20 50ಗಿನ್ನ ಚಿಕ್ಕದಾ ಹೌದು, ಸೊ ಎಂಡ್ ಇಲ್ಲಿ ಬಂದು ನಿಂತ್ಕೊಂಡು ನೋಡಿ. ಸ್ಟಾರ್ಟ್ ಮತ್ತೆ ಎಂಡ್ ಎರಡು ಕೂಡ ಒಂದನ್ನೊಂದು ಕ್ರಾಸ್ ಮಾಡಿದ್ವಿ, ಎರಡು ಕೂಡ ಒಂದನ್ನೊಂದು ಕ್ರಾಸ್ ಮಾಡಿದ್ವಿ. ಸೊ ಕ್ರಾಸ್ ಮಾಡಿದಾಗ ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಹೊಸ ಎಂಡ್ ವ್ಯಾಲ್ಯೂ ಏನ್ ಸಿಕ್ಕಿದೆ, ಹೊಸ ಎಂಡ್ ವ್ಯಾಲ್ಯೂ ಯಾವುದು 20ನ ರೌಂಡ್ ಮಾಡ್ಕೊಳ್ಳಿ. ಆ 20ನ ಏನ್ ಮಾಡಬೇಕು, ಈ ಪಿವೋಟ್ ಎಲಿಮೆಂಟ್ ಜೊತೆ ಸ್ವಾಪ್ ಮಾಡಬೇಕು. ಯಾವಾಗ ಸ್ಟಾರ್ಟ್ ಮತ್ತೆ ಎಂಡ್ ಎರಡೂ ಕೂಡ ಒಂದನ್ನೊಂದು ಕ್ರಾಸ್ ಮಾಡಿದ್ಮೇಲೆ ಎಂಡ್ ಹೊಸ ಎಂಡ್ ವ್ಯಾಲ್ಯೂನ ತಗೊಂಡು ಪಿವೋಟ್ ವ್ಯಾಲ್ಯೂ ಜೊತೆ ಸ್ವಾಪ್ ಮಾಡಬೇಕು. ಈಗ ಸ್ವಾಪ್ ಮಾಡಿದಾಗ ಏನಾಯ್ತು, 20 50 ಪ್ಲೇಸಿಗೆ ಬರುತ್ತೆ 20. ನೆಕ್ಸ್ಟ್ 30 10 40 ಸೇಮ್ ಇರುತ್ತೆ, 30 10 40 ಸೇಮ್ ಇತ್ತು. 50 ಏನಾಯ್ತು 20 ಪ್ಲೇಸಿಗೆ ಬಂತು. ನೆಕ್ಸ್ಟ್ 80 90 100 ಅದೇ ರೀತಿ ಇರುತ್ತೆ, 80 90 70 ಸಾರಿ. ಸೊ ಇವಾಗ ನೋಡಿ ಯಾವ್ದು ನಾವು ಪಿವೋಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡಿದ್ದು 50ನ. ಸೊ 50ನ ನಾವು ಪಿವೋಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಅದರ ರೈಟ್ ಸೈಡ್ ನೋಡಿ ಎಲ್ಲ ಎಲಿಮೆಂಟ್ಸ್ಗಳು 50ಗಿಂತ ಜಾಸ್ತಿ ಇರೋವಿದಾವೆ. ಅದರ ಲೆಫ್ಟ್ ಸೈಡ್ ನೋಡಿ ಎಲ್ಲ ಎಲಿಮೆಂಟ್ಸ್ಗಳು 50ಗಿಂತ ಚಿಕ್ಕದಿರೋದು ಲೆಫ್ಟ್ ಸೈಡ್ ಅಲ್ಲಿ ಇದೆ. ಸೊ ಕ್ವಿಕ್ ಸಾರ್ಟ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಎಲಿಮೆಂಟ್ಸ್ ಅಥವಾ ನಂಬರ್ಸ್ ಗಳನ್ನ ಪ್ಲೇಸ್ ಮಾಡ್ತಾ ಬರ್ತೀವಿ, ಅಂದ್ರೆ ಅರೇಂಜ್ ಮಾಡ್ತಾ ಬರ್ತೀವಿ. ಇವಾಗ ಏನಾಯ್ತು 50 ಮುಗೀತಪ್ಪ, 50 ಮುಗೀತು. ಇವಾಗ ಏನಾಗುತ್ತೆ, ಇದೇ ಸಪರೇಟ್ ಆಗುತ್ತೆ, ಇದೇ ಸಪರೇಟ್ ಆಗುತ್ತೆ, ಎರಡು ಸಪರೇಟ್. ಇವಾಗ ಏನ್ ಮಾಡ್ಬೇಕು, ಇದು ಫುಲ್ ಸಪರೇಟ್ಗೆ ಅಪ್ಲೈ ಮಾಡ್ಬೇಕು. ಯಾಕೆ, ನಾನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮಾಡಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, ಇದು ಇಲ್ಲ. ಈ 4 ಎಲಿಮೆಂಟ್ಗಳಿಗೆ ಮತ್ತೆ ಈ ಕ್ವಿಕ್ ಸಾರ್ಟ್ ನ ಅಪ್ಲೈ ಮಾಡಿ. ಸೊ 20 30 10 40 ಇದ್ದಾಗ ಏನ್ ಮಾಡಬೇಕು, ಮೊದಲನೇ ಎಲಿಮೆಂಟ್ ಅನ್ನ ಪಿವೋಟ್ ಅಂತ ಕನ್ಸಿಡರ್ ಮಾಡಬೇಕು. 20 ಪಿವೋಟ್ ಆಯ್ತು. ಸೊ ಪಿವೋಟ್ ಅಂತ ಆದ್ಮೇಲೆ ಮೊದಲನೇ ಎಲಿಮೆಂಟ್ ಅಲ್ಲಿ ಸ್ಟಾರ್ಟ್ ಇರುತ್ತೆ, ಕೊನೆಯ ಎಲಿಮೆಂಟ್ ಅಲ್ಲಿ ಎಂಡ್ ಇರುತ್ತೆ. ಅದನ್ನ ಆಮೇಲೆ ನೋಡೋಣ ಇನ್ನೊಂದು ಸ್ಟೆಪ್ ಅಲ್ಲಿ. ಈಗ ಎಂಡ್ ಇಲ್ಲ ಆಯ್ತು, ಸ್ಟಾರ್ಟ್ ಇಲ್ಲ ಆಯ್ತು. ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗೋದು, ಪಿವೋಟಿಗಿನ್ನ ಜಾಸ್ತಿ ಎಲಿಮೆಂಟ್ ಇದ್ದಾಗ. ಸೊ 30 20ಕ್ಕಿಂತ ದೊಡ್ಡದಾ ಹೌದು. ಸೊ ಏನಾಗುತ್ತೆ ಇಲ್ಲಿ ಬಂದು ಸ್ಟಾಪ್ ಆಗುತ್ತೆ. ನನ್ನ ಸ್ಟಾರ್ಟ್ ನ ಎಸ್ ಅಂತ ಇದೆ, ನೀವು ಸ್ಟಾರ್ಟ್ ಅಂತಾನೆ ಬರೀರಿ, ಸ್ಟಾರ್ಟ್. ಇದು ಎಂಡ್. ಸೊ ಇವಾಗ ಎಂಡ್ ಯಾವಾಗ ಸ್ಟಾಪ್ ಆಗೋದು, 20ಗಿಂತ ಚಿಕ್ಕ ವ್ಯಾಲ್ಯೂ. ಎಂಡ್ ವಿಲ್ ಸ್ಟಾಪ್ ವೆನ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್. ಸೊ ಪಿವೋಟ್ ವ್ಯಾಲ್ಯೂ 20 ಇರೋದ್ರಿಂದ 20ಗಿಂತ ಚಿಕ್ಕದಿದ್ರೆ ನಿಲ್ಲುತ್ತೆ. 40 20ಗಿಂತ ಚಿಕ್ಕದಾ ಇಲ್ಲ, 10 20ಗಿಂತ ಚಿಕ್ಕದಾ ಹೌದು. ಸೊ ಏನ್ ಮಾಡುತ್ತೆ, ಎಂಡ್ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸೊ ಇವಾಗ ಏನ್ ಮಾಡಬೇಕು, ಎರಡರ ನಂಬರ್ಗಳನ್ನು ಕೂಡ ಸ್ವ್ಯಾಪ್ ಮಾಡಬೇಕು. ಸೊ 20 ಹಾಗೆ ಇರುತ್ತೆ, 10 30 ಪ್ಲೇಸಿಗೆ ಬರುತ್ತೆ, 30 10 ಪ್ಲೇಸಿಗೆ ಬರುತ್ತೆ, 30 40. ಸೊ ಅದನ್ನ ಆಮೇಲೆ ನೋಡೋಣ ಆ ಕಡೆ ಸೈಡ್. ಈಗ ಏನಾಯ್ತು, ಜಸ್ಟ್ ನಂಬರ್ಗಳನ್ನ ನಾವು ಸ್ವ್ಯಾಪ್ ಮಾಡಬೇಕು ಹೊರತು ಸ್ಟಾರ್ಟ್ ಮತ್ತೆ ಎಂಡ್ ಅದೇ ಪ್ಲೇಸ್ ಅಲ್ಲಿ ಇರಬೇಕು. ಸ್ಟಾರ್ಟ್ ಮತ್ತೆ ಎಂಡ್. ಈಗ ಮತ್ತೆ ಅಪ್ಲೈ ಮಾಡಿ. ಸ್ಟಾರ್ಟ್ ನಿಲ್ಬೇಕು ಅಂದ್ರೆ ಮೋರ್ ದೆನ್ 20 ವ್ಯಾಲ್ಯೂ ಬೇಕು ನನಗೆ. ಸೊ 10 20ಕ್ಕಿಂತ ದೊಡ್ಡದಲ್ಲ, 30 20ಕ್ಕಿಂತ ದೊಡ್ಡದು. ಸೊ ನನ್ನ ಸ್ಟಾರ್ಟ್ ಇಲ್ಲಿ ಬಂದು ನಿಂತ್ಕೊಂತು. ನೆಕ್ಸ್ಟ್ ಎಂಡ್ ನಿಲ್ಬೇಕು ಅಂದ್ರೆ ಏನಾಗಬೇಕು, 20ಗಿಂತ ಚಿಕ್ಕ ವ್ಯಾಲ್ಯೂ ಆಗಿರ್ಬೇಕು ಅಥವಾ ಈಕ್ವಲ್ ಆಗಿರ್ಬೇಕು. ಸೊ 10 20ಗಿಂತ ಚಿಕ್ಕದು. ಸೊ ಏನ್ ಬಂತು, ಇಲ್ಲಿಗೆ ಬಂದು ನಿಂತ್ಕೊಂತು. ಇವಾಗ ಎಂಡ್ ಮತ್ತೆ ಸ್ಟಾರ್ಟ್ ಎರಡು ಕೂಡ ಒಂದನ್ನೊಂದು ಕ್ರಾಸ್ ಮಾಡಿದ್ವಿ. ಸ್ಟಾರ್ಟ್ ಇಲ್ಲಿತ್ತು ಅಲ್ಲಿಗೆ ಹೋಯ್ತು, ಎಂಡ್ ಇಲ್ಲಿತ್ತು ಅಂದ್ರೆ ಕ್ರಾಸ್ ಆದ್ವು. ಎರಡು ಕೂಡ ಕ್ರಾಸ್ ಆದಾಗ ಏನ್ ಮಾಡ್ಬೇಕು, ಹೊಸ ಎಂಡ್ ವ್ಯಾಲ್ಯೂನ ರೌಂಡ್ ಅಪ್ ಮಾಡ್ಕೊಳ್ಳಿ, ಅದನ್ನ ಅದರ ಪಿವೋಟ್ ಜೊತೆ ಸ್ವ್ಯಾಪ್ ಮಾಡಿ. ಸೊ ಪಿವೋಟ್ ವ್ಯಾಲ್ಯೂ 20, ಎಂಡ್ ಹೊಸ ಎಂಡ್ ವ್ಯಾಲ್ಯೂ 10 ಮತ್ತೆ 20ನ ಸ್ವ್ಯಾಪ್ ಮಾಡಿ. ಸೊ ಸ್ವ್ಯಾಪ್ ಮಾಡಾದ್ಮೇಲೆ ಏನಾಗುತ್ತೆ, 10 20 ಪ್ಲಸ್ಗೆ 20 10 ಪ್ಲಸ್ಗೆ 10 20 30 ಹಾಗೆ ಇರುತ್ತೆ, 40 ಹಾಗೆ ಇರುತ್ತೆ. ಈಗ ನೋಡಿದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, ಸೊ ಮುಗೀತು. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ ಅಂದ್ರೆ ಮುಗಿಸ್ಬಿಡ್ಬೇಕು. ನೆಕ್ಸ್ಟ್ 50 ಅದೇ ಪ್ಲೇಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಇದೊಂದನ್ನ ಕನ್ಸಿಡರ್ ಮಾಡಿದ್ವಲ್ಲ ಸಪರೇಟ್ ಅಂತ, ಸೊ ಇದು ಸಪರೇಟ್. ಇದನ್ನ ಆಲ್ರೆಡಿ ಸಾಲ್ವ್ ಮಾಡಾಯ್ತು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ದಿದೀವಿ 10 20 30 40 50. ಈಗ ಇಷ್ಟನ್ನ ಮಾತ್ರ ಸಾಲ್ವ್ ಮಾಡ್ಬೇಕು. ಸೊ ಇಷ್ಟನ್ನ ಸಾಲ್ವ್ ಮಾಡ್ಬೇಕಾದ್ರೆ 80ನ ಬರ್ಕೊಳ್ಳಿ, 90 and 70 ಅಲ್ವಾ. ಇಷ್ಟಕ್ಕೆ ಮಾತ್ರ ನಾನು ಸಾಲ್ವ್ ಮಾಡಬೇಕು.
ಮೊದಲನೇ ಎಲಿಮೆಂಟ್ ಅನ್ನ ಪಿವೋಟ್ ಅಂತ ಕನ್ಸಿಡರ್ ಮಾಡಬೇಕು. ಪಿವೋಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅದೇ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಲಾಸ್ಟ್ ಎಲಿಮೆಂಟ್ ಏನಾಗುತ್ತೆ ಎಂಡ್ ಆಗುತ್ತೆ. ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗುತ್ತೆ? ಗ್ರೇಟರ್ ದೆನ್ ಪಿವೋಟ್ ವ್ಯಾಲ್ಯೂ. ಸೊ 80 ಗಿಂತ ಜಾಸ್ತಿ ಇದ್ರೆ ಸ್ಟಾಪ್ ಆಗುತ್ತೆ. 90 ಇಸ್ ಗ್ರೇಟರ್ ದೆನ್ 80. ಸೊ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಇಲ್ಲಿ ಬಂತು, ಇಲ್ಲಿ ಬಂದು ನಿಂತ್ಕೊಂತು. ನೆಕ್ಸ್ಟ್ ಎಂಡ್ ಏನ್ ಮಾಡುತ್ತೆ? 80 ಗಿನ್ನ ಚಿಕ್ಕದಿರಬೇಕು ಅಥವಾ ಈಕ್ವಲ್ ಇರಬೇಕು, ಅವಾಗ ಸ್ಟಾಪ್ ಆಗುತ್ತೆ. ನೋಡಿ, ಎಂಡ್ ವಿಲ್ ಸ್ಟಾಪ್ ವೆನ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್. 80 ಗಿನ್ನ ಚಿಕ್ಕದಿರಬೇಕು ಅಥವಾ ಈಕ್ವಲ್ ಇರಬೇಕು. ಸೊ 70 ಲೆಸ್ ದೆನ್ 80. ಸೊ ಅಲ್ಲೇ ನಿಂತ್ಕೊಳ್ಳಿ. ಇವಾಗ ಏನ್ ಮಾಡಬೇಕು? ಎರಡರ ವ್ಯಾಲ್ಯೂಗಳನ್ನ ಸ್ವ್ಯಾಪ್ ಮಾಡಬೇಕು. 80 ಹಾಗೆ ಉಳಿಯುತ್ತೆ, 70 90 ಪ್ಲೇಸಿಗೆ ಬರುತ್ತೆ, 90 70 ಪ್ಲೇಸಿಗೆ ಹೋಗುತ್ತೆ. ಆದ್ರೇನು ಕೇವಲ ನಂಬರ್ಗಳು ಮಾತ್ರ ಚೇಂಜ್ ಆಗೋದು, ಸ್ಟಾರ್ಟ್ ಮತ್ತೆ ಎಂಡ್ ಅದೇ ಪ್ಲೇಸಸ್ ಗಳಲ್ಲಿ ಇರ್ತವೆ. ಸ್ಟಾರ್ಟ್ ಮತ್ತೆ ಎಂಡ್. ಈಗ ಮತ್ತೆ ಅಪ್ಲೈ ಮಾಡಿ. ಸೊ ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗುತ್ತೆ? ಪಿವೋಟ್ ವ್ಯಾಲ್ಯೂಗಿನ್ನ ಜಾಸ್ತಿ ಬಂದ್ರೆ. ಸೊ 70 80 ಗಿನ್ನ ದೊಡ್ಡದಾ? ಇಲ್ಲ. 90 80 ಗಿನ್ನ ದೊಡ್ಡದಾ? ಸೊ ಇಲ್ಲಿ ಬಂದು ಸ್ಟಾಪ್ ಆಯ್ತು, ಸ್ಟಾರ್ಟ್. ನೆಕ್ಸ್ಟ್ ಎಂಡ್ ಏನ್ ಮಾಡುತ್ತೆ? 80 ಗಿನ್ನ ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಸ್ಟಾಪ್ ಆಗುತ್ತೆ. ಸೊ 70 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 80. ಸೊ ಎಂಡ್ ಇಲ್ಲಿ ಬಂದು ಸ್ಟಾಪ್ ಆಯ್ತು. ಇವಾಗ ಏನಾಯ್ತು? ಎಂಡ್ ಮತ್ತೆ ಸ್ಟಾರ್ಟ್ ಎರಡು ಕೂಡ ಒಂದನ್ನೊಂದು ಕ್ರಾಸ್ ಮಾಡೋದು. ಕ್ರಾಸ್ ಮಾಡಿದಾಗ ಏನ್ ಮಾಡಬೇಕು? ಹೊಸ ಎಂಡ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡಬೇಕು, ದಟ್ ಇಸ್ 70, ಮತ್ತೆ ಪಿವೋಟ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡಿಕೊಂಡು ಎರಡನ್ನು ಸ್ವ್ಯಾಪ್ ಮಾಡಬೇಕು. ಸೊ ಸ್ವ್ಯಾಪ್ ಮಾಡಿದಾಗ ಏನಾಗುತ್ತೆ? 70 ಇಲ್ಲಿ ಬರುತ್ತೆ, 80 ಇಲ್ಲಿ ಬರುತ್ತೆ, ಮತ್ತೆ ಕೊನೆಯದು 90. ನೋಡಿ 70 80 90 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ? ಎಸ್. ಸೊ ಈ ಎಲಿಮೆಂಟ್ಸ್ ಗಳನ್ನು ಕೆಳಗಡೆ ಇಳಿಸ್ಕೊಳ್ಳಿ. 10 20 30 40 50 70 80 90. ಸೊ ಇದಷ್ಟೇ ಎಲಿಮೆಂಟ್ಸ್ ಅನ್ನ ಕೊಟ್ಟಿದ್ದು ನಮಗೆ. ನಾವೇನ್ ಮಾಡಿದ್ವಿ? ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಕ್ವಿಕ್ ಸಾರ್ಟ್ ಯೂಸ್ ಮಾಡಿಕೊಂಡು ಸಾರ್ಟ್ ಮಾಡಿದ್ವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಪ್ರಾಬ್ಲಮ್ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಗೆ ಹೆಲ್ಪ್ ಮಾಡಿದ್ರೆ ಇದೇ ರೀತಿ ಇನ್ನು ಇಂಜಿನಿಯರಿಂಗ್ ಕಂಟೆಂಟ್ನ ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ಬೋದು. ಥ್ಯಾಂಕ್ ಯು.